ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ಶಾಸಕನಿಲ್ಲದೆ ಮಂಕಾಗಿರುವ ಗಂಗಾವತಿ ಗಣಿ ಹಗರಣದಲ್ಲಿ ಅಪರಾಧಿಯಾಗಿ ಆಂಧ್ರಪ್ರದೇಶದ ಚಂಚಲಗೂಡು ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ತವರೂರು ಆಗಿರುವ ಬಳ್ಳಾರಿ ಜಿಲ್ಲೆಯ ಪ್ರವೇಶಕ್ಕೆ ನಿರ್ಬಂಧನೆಗೊಳಗಾಗಿ ಗಂಗಾವತಿಯ ವಿಧಾನಸಭಾ ಕ್ಷೇತ್ರಕ್ಕೆ ನಿಂತು ಗೆದ್ದು ಶಾಸಕರಾಗಿ ಮತ್ತೆ OMC ಗಣಿ ಹಗರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಇದರಿಂದ ಅವರ ಶಾಸಕ ಸ್ಥಾನವು ರದ್ದಾಗಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ದುರಾದೃಷ್ಟವಶಾತ್ ಗಂಗಾವತಿ ಜನತೆ ಭರವಸೆ ಅಭಿವೃದ್ಧಿ ಕಾಣದೆ ಕಂಗಾಲಾಗಿದೆ. ಹಾಗಾಗಿ ಒಂದು ಪ್ರಕರಣ ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಂದು ಪಾಠವಾಗಿದೆ. ಅದಲ್ಲದೆ ಇಲ್ಲಿನ ಮತಬಾಂಧವರಿಗೂ ಪ್ರಾಯಶ್ಚಿತ್ತವಾಗಿದೆ. ಉದ್ಯೋಗ, ಅಭಿವೃದ್ಧಿ, ದೇಣಿಗೆ ಇವೆಲ್ಲ ಬರೀ ಸುಳ್ಳು ಆಶ್ವಾಸನೆಯಾಗಿದೆ ಎಂದು ಗಂಗಾವತಿಯ ಜನತೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಪಾದ ಪದ್ಮಗಳಿಗೆ ನಮಸ್ಕರಿಸಿ ತಾಯಿ ದುರ್ಗಾದೇವಿ ಚೆನ್ನಬಸವ ತಾತನವರನ್ನು ನೆನೆಸುತ್ತಾ ಇವತ್ತು ಈ ಒಂದು ಸಭೆಗೆ ಸೇರಿರುವ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಮುಖಂಡರುಗಳಿಗೆ, ನಗರಸಭಾ ಅಧ್ಯಕ್ಷರಿಗೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರುವ ಬಸವರಾಜ್ ಅಣ್ಣನವರಿಗೆ ಎಲ್ಲರಿಗೂ ಮೊಟ್ಟ ಮೊದಲು ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಇವತ್ತು ನೀವೆಲ್ಲರೂ ನಮ್ಮ ಕುಟುಂಬ ಜೊತೆಗೆ ಇದ್ದು ನಮಗೆ ನೈತಿಕವಾಗಿ ಬೆಂಬಲ ನೀಡುತ್ತಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜನಾರ್ದನ್ ರೆಡ್ಡಿ ಅವರಿಗೆ ದೈವ ಭಕ್ತಿ, ದೇವರ ಮೇಲೆ ನಂಬಿಕೆ. ಇನ್ನೊಂದು ಮುಖ್ಯವಾದ ವಿಷಯ, ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಯಾರಿಗೂ ಅವರ ಸಾರ್ವಜನಿಕ ಜೀವನದಲ್ಲಿ ಮೋಸ ಮಾಡಿಲ್ಲ. ಅವರು ಅಂಜನಾದ್ರಿ ಹನುಮನ ಆಶೀರ್ವಾದದಿಂದ, ಗಂಗಾವತಿ ಜನತೆಯ ಆಶೀರ್ವಾದದಿಂದ ಶಾಸಕರಾಗಿ ನೀವೆಲ್ಲರೂ ಆಯ್ಕೆ ಮಾಡಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಈ ಒಂದು ಘಟನೆ ಏನು ನಡೆದಿದೆಯೋ ಅದರ ಬಗ್ಗೆ ನಾನು ಮಾತನಾಡಲ್ಲ. ನಾವು ಯಾರಿಗೂ ಮೋಸ ಮಾಡಿಲ್ಲ, ನಾವು ಒಂದು ರಾಜಕೀಯ ಕುತಂತ್ರಕ್ಕೆ ಸಿಲುಕಿಕೊಂಡಿದ್ದೇವೆ ಅಂತ ಅನ್ನೋದು ಸತ್ಯ ಇದು. ಇನ್ನೊಂದು, ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಜಾತಿ ರಾಜಕಾರಣ ಮಾಡಿದ್ದವರಲ್ಲ. ಅದು ಮೊಟ್ಟ ಮೊದಲು 60 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ಮುನ್ಸಿಪಾಲಿಟಿ ಅಧ್ಯಕ್ಷರನ್ನು ಮಾಡುವಾಗ ನಾವು ಜನಾರ್ದನ್ ರೆಡ್ಡಿ ಅವರು ನಿಮಗೆ ಒಬ್ಬ ಮೈನಾರಿಟಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ. ಮೊನ್ನೆ ನಡೆದ ನಗರಸಭೆ ಅಧ್ಯಕ್ಷರಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನಸ್ಸಲ್ಲಿ ಜಾತಿ, ಕುಲ, ಮತ ಭೇದ ಅನ್ನೋದು ಇಲ್ಲ. ಅವರು ಯಾರಿಗೆ ಮೋಸ ಮಾಡಿದ್ದವರಲ್ಲ. ನಿಮ್ಮೆಲ್ಲರನ್ನು ನಾನು ಒಂದೇ ಒಂದು, ಯಾರೇ ಆಗ್ಲಿ ಧೈರ್ಯ ಕಳ್ಕೊಬೇಡ್ರಿ. ನಾವು ಯಾವತ್ತಿಗೂ ಎದೆಗೊಂಡವರಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದು ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ತನಕ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡುತ್ತೇವೆ. ಇನ್ನೊಂದು, ಯಾರ್ಯಾರು ಸುಳ್ಳು ಸುದ್ದಿಗಳನ್ನ ಎಬ್ಬಿಸ್ತಾ ಇದ್ದಾರೆ ಅವೆಲ್ಲವನ್ನು ನೀವು ನಂಬಕ್ಕೆ ಹೋಗ್ಬೇಡ್ರಿ. ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳ್ತೀನಿ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಕಾರವಾರ ಶಾಸಕರು ಸತೀಶ್ ಶೈಲ್ ಅವರು 2024 ಅಕ್ಟೋಬರ್ 24ರಂದು CBI ಕೋರ್ಟ್ ಸುಮಾರು 6 ಕೇಸ್ಗಳಲ್ಲಿ ಒಂದೊಂದು ಕೇಸ್ಗೆ 7 ವರ್ಷ ಶಿಕ್ಷೆ ಹಾಕಿದ್ದಾರೆ. ಆದರೆ ಅವರು ತಕ್ಷಣದಿಂದಲೇ ಶಾಸಕತ್ವದಿಂದ ಅನರ್ಹರಾಗಿದ್ದಾರೆ. ನವೆಂಬರ್ 7ನೇ ತಾರೀಕು ಅವರು ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ನವೆಂಬರ್ 24 ಹೈಕೋರ್ಟ್ನಿಂದ ಶಿಕ್ಷೆಗೆ ತಡೆ ಬಂದಿದೆ. ಶಾಸಕತ್ವ ಸ್ಥಾನ ಮತ್ತೆ ವಾಪಸ್ ಬಂದಿದೆ. ನೀವೆಲ್ಲ ನಿಮಗೆ ಇದು ತಿಳಿಬೇಕು, ಗೊತ್ತಾಗಬೇಕು. ಯಾಕಂದ್ರೆ ಶತ್ರುಗಳು ಏನೇನೋ ಸುಳ್ಳು ಸುದ್ದಿಗಳನ್ನ ಎಬ್ಬಿಸ್ತಾ ಇದ್ದಾರೆ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾವತ್ತಕ್ಕೂ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಎದೆಗೊಂಡವರಲ್ಲ ಅಂತ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡುತ್ತೇನೆ. ಬಂಧುಗಳೇ, ಎರಡನೇದು, ರಾಹುಲ್ ಗಾಂಧಿ ಅವರು
ಶ್ರೀ ರಾಹುಲ್ ಗಾಂಧಿ ಅವರಿಗೆ ವಯನಾಡು ಸಂಸದರು ಆಗಿದ್ದಾಗ 2023 ಮಾರ್ಚ್ 23ರಂದು ಸೂರತ್ನ ಒಂದು ಕೋರ್ಟಿನಿಂದ ಅವರಿಗೆ ಶಿಕ್ಷೆ ಪ್ರಕಟಣೆ ಆಗುತ್ತೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.